ಮಂಗಳೂರಿನಲ್ಲಿ ಮತ್ತೆ ಕಸಾಯಿಖಾನೆ ಶುರುವಾಗುತ್ತಾ ಅನ್ನುವಂತ ಒಂದು ಪ್ರಶ್ನೆ ಇದೆ. ಕಸಾಯಿಖಾನೆ ಪುನರಾರಂಭಕ್ಕೆ ಒಪ್ಪಿಗೆ ಸಿಕ್ಕಿದೆಯಾ? ಅದು ಕುದ್ರೋಳಿಯಲ್ಲಿ ಕಸಾಯಿಖಾನೆ ದುರಸ್ತಿ ಕೆಲಸವನ್ನ ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಮಂಗಳೂರಿನಲ್ಲಿ ಕಸಾಯಿಖಾನೆ ಹಿಂದೆ ಇತ್ತು, ಸಾಕಷ್ಟು ಆಕ್ರೋಶ ಪ್ರತಿಭಟನೆ ಎಲ್ಲ ಆಗಿದ್ವು, ಮುಚ್ಚಲಾಗಿತ್ತು. ಈಗ ಮತ್ತೆ ಪುನರಾರಂಭ ಆಗುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಎದ್ದಿದೆ. ಕಸಾಯಿಖಾನೆ ತೆರಲಿಕ್ಕೆ ಹೆಚ್ಚಾಗ್ತಾ ಇರುವಂಥದ್ದು ಒತ್ತಡ. ಅಲ್ಲಿ ಮುಸ್ಲಿಂ ಮತ್ತು ಎಡಪಕ್ಷ ಸಂಘಟನೆಗಳು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಕುದ್ರೋಳಿಯಲ್ಲಿ ಪಾಲಿಕೆ ಅಧೀನದ ಕಸಾಯಿಖಾನೆ ಇದೆ. ಕುದ್ರೋಳಿಯಲ್ಲಿರುವಂಥದ್ದು ಪಾಲಿಕೆ ಅಧೀನದ ಕಸಾಯಿಖಾನೆ ಸದ್ಯಕ್ಕೆ ಕ್ಲೋಸ್ ಆಗಿದೆ. ಕುದ್ರೋಳಿಯಲ್ಲಿ 4 ವರ್ಷಗಳಿಂದ ಸ್ಥಗಿತ ಆಗಿತ್ತು ಇದು ಕಸಾಯಿಖಾನೆ. ಮಾಲಿನ್ಯ ನಿಯಂತ್ರಣ ಮಂಡಳಿ ಬೀಗ ಹಾಕಿಸಿತ್ತು. CRZ ನಿಯಮ ಉಲ್ಲಂಘನೆ ಮಾಡಿದಂತ ಆರೋಪದಲ್ಲಿ ಬೀಗವನ್ನ ಹಾಕಲಾಗಿತ್ತು. ಮಾಲಿನ್ಯ ನಿಯಂತ್ರಣ ಮಂಡಳಿ ಬೀಗವನ್ನ ಹಾಕಿಸಿತ್ತು ಈ ಒಂದು ಕಸಾಯಿಖಾನೆಗೆ. ಯಾಕೆಂದ್ರೆ CRZ ನಿಯಮವನ್ನ ಉಲ್ಲಂಘನೆ ಮಾಡಿತು. ಕರಾವಳಿ ನಿಯಂತ್ರಣ ವಲಯ ನಿಯಮ ಉಲ್ಲಂಘನೆ ಆಗಿತ್ತು. ಅಲ್ಲಿ 4 ವರ್ಷಗಳ ಹಿಂದೆ ಪಾಲಿಕೆಯಲ್ಲಿ ಅಧಿಕಾರದಲ್ಲಿದ್ದಂಥ ಬಿಜೆಪಿ, 4 ವರ್ಷಗಳ ಹಿಂದೆ ಅಲ್ಲಿ ಅಧಿಕಾರದಲ್ಲಿದ್ದು ಪಾಲಿಕೆಯಲ್ಲಿ ಬಿಜೆಪಿ. ಈಗ ಕುದ್ರೋಳಿ ಕಸಾಯಿಖಾನೆ ಆರಂಭದ ಮುನ್ಸೂಚನೆ ಸಿಗ್ತಾ ಇದೆಯಂತೆ. ಕಸಾಯಿಖಾನೆ ಕಾರ್ಯಾರಂಭಕ್ಕೆ ಒತ್ತಡವನ್ನು ಹಾಕಲಾಗ್ತಾ ಇದೆ ಮುಸ್ಲಿಂ ಸಮುದಾಯದಿಂದ ಮತ್ತು ಒಂದು ಕಡೆ ಎಡಪಕ್ಷಗಳಿಂದ ಹೆಚ್ಚಾಗ್ತಾ ಇರುವಂಥದ್ದು ಒತ್ತಡ. ಮುಚ್ಚಿದ್ದು ಹಲವರು ನಿರುದ್ಯೋಗಿಗಳಾಗಿದ್ದಾರೆ. ಆ ಕಸಾಯಿಖಾನೆ ಮುಚ್ಚಿದಂಥ ಹಿನ್ನೆಲೆಯಲ್ಲಿ ಹಲವರು ನಿರುದ್ಯೋಗಿಗಳಾಗಿದ್ದಾರೆ. ರಾಜಕೀಯ ಉದ್ದೇಶದಿಂದ ಮುಚ್ಚಿರುವಂಥ ಆರೋಪವನ್ನು ಈಗ ಮಾಡಲಾಗ್ತಾ ಇದೆ. ಸೊ ಅದು ಮತ್ತೆ ಪುನರಾರಂಭ ಆಗುತ್ತಾ ಅನ್ನುವಂಥ ಪ್ರಶ್ನೆ ಎದ್ದಿದೆ. ಬಿಕಾಸ್ ಅದನ್ನ ದುರಸ್ತಿ ಕಾರ್ಯ ಮಾಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾಹಿತಿ ಸಿಗ್ತಾ ಇರುವಂಥದ್ದು. 4 ವರ್ಷಗಳ ಹಿಂದೆ ಈ ಕಸಾಯಿಖಾನೆಯನ್ನು ದುರಸ್ತಿಯ ಹೆಸರಿನಲ್ಲಿ ಬಂದ್ ಮಾಡಲಾಗಿತ್ತು. ಆದರೆ ದುರಸ್ತಿ ಮಾಡದೆ ಇವತ್ತು ಅಲ್ಲಿ ವಧೆ ಈ ಮಾಂಸಕ್ಕೆ ಬೇಕಾಗಿರ್ತಕ್ಕಂಥ ಪ್ರಾಣಿಗಳ ವಧೆ ಮಾಡದೆ ಇವತ್ತು ಬೇರೆ ಬೇರೆ ಕಡೆಗಳಲ್ಲಿ ಅಕ್ರಮವಾದಂತಹ ಕಸಾಯಿಖಾನೆಗಳು, ಅಕ್ರಮವಾಗಿ ಜಾನುವಾರುಗಳನ್ನು ವಧೆ ಮಾಡ್ತಕ್ಕಂಥ ಪ್ರಕರಣಗಳು ನಡೀತಾ ಇದೆ. ಇದರಿಂದಾಗಿ ಜಿಲ್ಲೆಯ ಒಂದು ಶಾಂತಿ ಸುವ್ಯವಸ್ಥೆಗೂ ಒಂದು ಕಡೆ ಧಕ್ಕೆ ಆದರೆ, ಇನ್ನೊಂದು ಕಡೆಯಲ್ಲಿ ಮಾಂಸಾಹಾರ ಮಾಡ್ತಕ್ಕಂಥವರಿಗೆ ಕೂಡ ಒಂದು ಶುದ್ಧ ಮತ್ತು ಸಂಸ್ಕರಿತವಾದಂಥ ಮಾಂಸ ಸಿಗದೇ ಇರತಕ್ಕಂಥ ಒಂದು ಪರಿಸ್ಥಿತಿ. ಕುದ್ರೋಳಿಯಲ್ಲಿ ಕಸಾಯಿಖಾನೆ ಆರಂಭಿಸಬಾರದು, ನಿಯಮ ಉಲ್ಲಂಘನೆ ಮಾಡಿದ್ರಿಂದ ಮುಚ್ಚಲಾಗಿದೆ. ಅದನ್ನ ಕಸಾಯಿಖಾನೆಯನ್ನ ಯಾವುದೇ ಕಾರಣಕ್ಕೂ ಆರಂಭ ಮಾಡಬಾರದು. ಬಿಜೆಪಿ ಶಾಸಕ ವೇದವ್ಯಾಸ್ ಕಾಮತ್ ಅವರ ಹೇಳಿಕೆ ಇದು. ಕಸಾಯಿಖಾನೆ ಮತ್ತೆ ತೆರೆದ್ರೆ ಘರ್ಷಣೆ ಆಗುತ್ತೆ, ಮಂಗಳೂರಿನಲ್ಲಿ ಮತ್ತೆ ಗಲಭೆಗಳು ನಡೆಯುತ್ತೆ ಅನ್ನುವಂಥದ್ರ ಬಗ್ಗೆ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರಕ್ಕೆ ಹಿಂದೂ ಪರ ಸಂಘಟನೆಗಳು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ, ಘರ್ಷಣೆ ಆಗ್ಬಿಡುತ್ತೆ ಅಂತ. ಪೊಲ್ಯೂಷನ್ ಇವತ್ತು ಮಂಗಳೂರಿನಲ್ಲಿ ಕುದ್ರೋಳಿ ಪರಿಸರದಲ್ಲಿ ಕಸಾಯಿಖಾನೆ ಇದೆ. ಆ ಕಸಾಯಿಖಾನೆಯಲ್ಲಿ ಭಾಳ ಸಣ್ಣದಾದ ಕಿರಿದಾದ ಜಾಗದಲ್ಲಿ ಕಸಾಯಿಖಾನೆಯನ್ನು ಹಲವಾರು ವರ್ಷ ಮಾಡಿಕೊಂಡಿದ್ದು, ಅಲ್ಲಿ ಸರ್ಕಾರದ ಕಾನೂನು ಮತ್ತು ನಿಯಮ ಉಲ್ಲಂಘನೆ ಮಾಡಿದ ಪ್ರಕಾರ, ಪೊಲ್ಯೂಷನ್ ಬೋರ್ಡಿನ ನಿಯಮಗಳು ಉಲ್ಲಂಘನೆ ಮಾಡಿದ ಪ್ರಕಾರ, CRZನ ನಿಯಮಗಳನ್ನು ಉಲ್ಲಂಘನೆ ಮಾಡಿದ ಪ್ರಕಾರ ಆ ಕಸಾಯಿಖಾನೆಯನ್ನು ಮುಚ್ಚುವಂಥ ಆದೇಶವನ್ನು ಕೋರ್ಟು, ಇನ್ನಿತರ ಪೊಲ್ಯೂಷನ್ ಬೋರ್ಡು ಇದು ಆ ಕಸಾಯಿಖಾನೆಯನ್ನು ಮುಚ್ಚಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ದಕ್ಷಿಣ ಕನ್ನಡದ ಪ್ರತಿನಿಧಿ ಕಿಶನ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್, ಇಲ್ಲಿ ಪೊಲ್ಯೂಷನ್ ಬೋರ್ಡ್ ನಿಯಮ ಉಲ್ಲಂಘನೆ ಮಾಡಿದಂಥ ಕಾರಣಕ್ಕೋಸ್ಕರ ಮುಚ್ಚಲಾಗಿತ್ತಲ್ಲ, ಈಗ ನಿಯಮ ಪಾಲನೆ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿ ಓಪನ್ ಮಾಡಬೇಕು, ಅವಕಾಶ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒತ್ತಡ ಯಾವ ರೀತಿಯಾಗಿದೆ, ಇನ್ನೊಂದು ಕಡೆ ಅದಕ್ಕೆ ವಿರೋಧ ಯಾವ ರೀತಿಯ ವ್ಯಕ್ತವಾಗ್ತಾ ಇದೆ? ಪೃಥ್ವಿ, ಇದು ಮಂಗಳೂರಿನ ಕುದ್ರೋಳಿಯಲ್ಲಿ ಪಾಲಿಕೆಯ ಅಧೀನದಲ್ಲಿರುವಂತಹ ವಧಾಗೃಹ ಅಂದ್ರೆ ಕಸಾಯಿಖಾನೆ. ಕಳೆದ 4 ವರ್ಷಗಳ ಹಿಂದೆ ಅಲ್ಲಿ ನಿಯಮಗಳನ್ನು ಮುರಿಯಲಾಗಿದೆ. ಅದು ಪೊಲ್ಯೂಷನ್ ಕಂಟ್ರೋಲ್ ಆಗಿರ್ಬೋದು, SEZ ನಿಯಮವನ್ನು ಅಂದ್ರೆ CRZ ನಿಯಮಗಳನ್ನು ಮುರಿಯಲಾಗಿದೆ ಎಂಬ ಆರೋಪದಡಿ ಅದನ್ನು ಬಂದ್ ಮಾಡಲಾಗಿತ್ತು. ಆ ಬಳಿಕ ಅಲ್ಲಿ ಶಾಶ್ವತವಾಗಿ ಬೀಗ ಹಾಕುವಂತೆ ಎಚ್ಚರಿಕೆಯನ್ನು ಕೊಡಲಾಗಿತ್ತು. ಆದರೆ ಕಳೆದ ಏಪ್ರಿಲ್ನಲ್ಲಿ ಪಾಲಿಕೆಯ ಆಡಳಿತ ಇರುವಂತಹ ಬಿಜೆಪಿಯ ಮೇಯರ್ ಮನೋಜ್ ಕುಮಾರ್ ಅವರು ನೋಡಿದಂಥ ಸಂದರ್ಭದಲ್ಲಿ ಏನು ವಧಾಗೃಹದ ಹಿಂಭಾಗದಲ್ಲಿ ಮತ್ತೆ ಅನಧಿಕೃತವಾಗಿ ಅಲ್ಲಿ ದನಗಳನ್ನು ಕಡಿಯುವುದು ಅಥವಾ ಬೇರೆ ಪ್ರಾಣಿಗಳನ್ನು ಕಡಿಯುವಂತಹ ಸನ್ನಿವೇಶಗಳು ಕೂಡ ಕಂಡು ಬಂತು. ಹಲವು
ಮೂಳೆಗಳ ರಾಶಿಗಳು ಕೂಡ ಕಂಡುಬಂತು. ಹಾಗಾಗಿ ಇದಕ್ಕೆ ಶಾಶ್ವತವಾಗಿ ಬೀಗ ಜಡಿಬೇಕೆಂಬ ಒತ್ತಾಯಗಳು ಕೂಡ ಕೇಳಿಬಂತು. ಆದರೆ ಇದೀಗ ಕಾಂಗ್ರೆಸ್ ಸರ್ಕಾರ ಬಂದ ನಂತರವಾಗಿ ಸಾಕಷ್ಟು ಒತ್ತಡವನ್ನು ಹೇರ್ತಾ ಇರುವಂತದ್ದು ಎಡಪಕ್ಷಗಳು ಮತ್ತು ಮುಸ್ಲಿಂ ಸಂಘಟನೆಗಳು. ಅಲ್ಲಿ ಮತ್ತೆ ಕಸಾಯಿಖಾನೆಯನ್ನ ತೆರೀಬೇಕೆಂಬ ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಸರ್ಕಾರದ ವತಿಯಿಂದ ಅಂದ್ರೆ ಅಧಿಕೃತವಾಗಿರುವಂತಹ ಕಸಾಯಿಖಾನೆ ಸದ್ಯಕ್ಕೆ ಮುಚ್ಚಲಾಗಿದೆ. ಹಾಗಾಗಿ ಬೇರೆ ಬೇರೆ ಕಡೆಗಳಲ್ಲಿ ಅನಧಿಕೃತವಾಗಿ ಕಸಾಯಿಖಾನೆಗಳನ್ನ ತೆರೆಯಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಅದನ್ನ ತೆಗೀಬೇಕು ಅನ್ನೋದನ್ನ ಈಗ ಒತ್ತಡವನ್ನು ಮಾಡ್ತಾ ಇದೆ. ಆದ್ರೆ ಯಾವುದೇ ಕಾರಣಕ್ಕೂ ಮತ್ತೆ ಕಸಾಯಿಖಾನೆ ಆರಂಭಗೊಂಡ್ರೆ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಹಿಂದೂ ಸಂಘಟನೆಗಳು ಮತ್ತು ಬಿಜೆಪಿ ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು. ಪೃಥ್ವಿ.